ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಇವತ್ತು ಒಂದು ಎಣ್ಣೆ ತಯಾರು ಮಾಡ್ಕೋಬೇಕು ಅಂದ್ಕೊಂಡಿದ್ದೀವಿ. ನೋಡಿ, ಎಣ್ಣೆ ತಯಾರು ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ದಾಸವಾಳ ಎಲೆ, ಹೂವು, ಮತ್ತು ಕರ್ಬೇವಿನ ಸೊಪ್ಪು, ಈರುಳ್ಳಿ, ಇದು ಬೆಟ್ಟದ ನೆಲ್ಲಿಕಾಯಿ, ಮತ್ತು ಅಲೋವೆರಾ ಜೆಲ್ಲು ನೋಡಿ ಫ್ರೆಂಡ್ಸ್, ಮತ್ತು ವಿಳೆದೆಲೆ ಹಾಕಬೇಕು, ತುಂಬ ಚೆನ್ನಾಗಿರುತ್ತೆ. ಮತ್ತು ಅಗಸೆ ಬೀಜ ಅಂತಾರಲ್ಲ ಅದು, ಆಮೇಲೆ ಕಲಂಜಿ ಬ್ಲಾಕ್ ಆಗಲಿ ಅಂಥೇಳಿ ತಲೆಯಲ್ಲಿ ಸ್ವಲ್ಪ ಆಯಿಲು, ಮತ್ತು ಹರಳೆಣ್ಣೆ ಸ್ವಲ್ಪ ಮಿಕ್ಸು, ಕೊಬ್ಬರೆಣ್ಣೆ, ಹರಳೆಣ್ಣೆ ಮಿಕ್ಸು. ನಿಮಗೆ ಎಷ್ಟು ಬೇಕು ಕ್ವಾಂಟಿಟಿ ಅಷ್ಟು ಮಾಡ್ಕೊಳ್ಳಿ ಫ್ರೆಂಡ್ಸ್. ಇಷ್ಟು ಎಲ್ಲ ಹಾಕಿ ಇದರಲ್ಲಿ 1.5 ಗ್ಲಾಸ್ ಅಷ್ಟೇ ಬರೋದು. ಈಗ 3 ಗ್ಲಾಸ್ 2 ಗ್ಲಾಸ್ ಹಾಕಿದ್ರು 1 ಗ್ಲಾಸ್ 2 ಗ್ಲಾಸ್ ಹಾಕ್ತೀವಿ, ಒಂದೇ ಗ್ಲಾಸ್ ಆಗೋದು. ಇದು ಅಷ್ಟು ಚೆನ್ನಾಗಿ ಕುದಿಸ್ಬೇಕು. ಅಗಸೆ ಬೀಜ ಇದು ಓಡಿದ ಅವನಾಕನ್ ಕನಿ ಕಲಂಜಿ ಅಗಸೆ ಬೀಜ ಎಲ್ಲ ಹಾಕಿನಿ. ಬೆಟ್ಟದ ನೆಲ್ಲಿಕಾಯಿ, ಈರುಳ್ಳಿ, ಮೆಂತ್ಯ ಮರ್ತ್ಬಿಟ್ಟಿದ್ದೆ ಫ್ರೆಂಡ್ಸ್ ತೋರಿಸೋದು. ನೋಡಿ, ಮೆಂತ್ಯನೂ ಹಾಕಬೇಕು. ಮೆಂತ್ಯ ಹಾಕಿದರೆ ತುಂಬ ನೈಸ್ ಬರುತ್ತೆ, ಕೂದಲು ತುಂಬ ಚೆನ್ನಾಗಿರುತ್ತೆ. ಕರ್ಬೇವಿನ ಸೊಪ್ಪು, ಹೂವು, ದಾಸವಾಳ ಎಲೆ, ಅಲೋವೆರಾ ಜೆಲ್ಲು ಎಲ್ಲ ಸಣ್ಣ ಕುದಿಸ್ಬೇಕು ಫ್ರೆಂಡ್ಸ್. ಸಣ್ಣ ಉರಿಲೇ ಕುದಿಸ್ಬೇಕು. ಇನ್ನು ವಿಳೆದೆಲೆ ಹಾಕಬೇಕು, ತುಂಬ ಚೆನ್ನಾಗಿರುತ್ತೆ. ಬಸ್ ಹೋಗಿ ಕುದಿಸ್ನಾಕ ಬೆಳಿಗ್ಗೆ ಚೆನ್ನಾಗಿ ಕುದಿಬೇಕು ಫ್ರೆಂಡ್ಸ್. ಇದು ಫುಲ್ಲು ಇವೆಲ್ಲ ಮುಟ್ಟು ನೋಡಿದ್ರೆ ಕರಿ ಅನ್ನಬೇಕು. ಆವಾಗ ಎಣ್ಣೆ ಆಗಿದೆ ಅಂತ ತೋರಿಸ್ತೀನಿ ನಿಮಗೆ ಯಾವ ಥರ ಬಂದಿದೆ ಎಣ್ಣೆ. ಎಣ್ಣೆ ಈ ಥರ ಆಗಿರ್ಬೇಕು. ಎಲ್ಲ ಚೆನ್ನಾಗಿ ಕಾಯಿಸಿ ಎಲ್ಲ ಇದು ಮಾಡಿದ್ಮೇಲೆ ಈ ಥರ ಸೋಸ್ಕೋಬೇಕು. ಇನ್ನೂ ಅದರಲ್ಲಿ ಇನ್ನೂ ಆಗಿಲ್ಲ. ಯಾವ ಕಲರ್ ಬಂದಿದೆ ತೋರಿಸ್ತೀನಿ ನೋಡಿ. ಇದನ್ನೆಲ್ಲ ನೀಟಾಗಿ ಸೋಸ್ಬಿಟ್ಟು ಒಂದು ಬಾಟ್ಲಿನಲ್ಲಿ ಸ್ಟೋರ್ ಮಾಡಿಟ್ಕೊಳ್ಳಿ. ನಿಮಗೆ ಎಷ್ಟಾಗುತ್ತೋ 1 ತಿಂಗಳಷ್ಟು, 15 ದಿನ ಹಚ್ಕೊಂಡ್ಬಿಟ್ಟು ಚೆನ್ನಾಗಿ ಮಸಾಜ್ ಮಾಡಿಕೊಂಡು ಒಂದು ನೈಟ್ ಬಿಟ್ಬಿಟ್ಟು ಬೆಳಿಗ್ಗೆ ಎದ್ದು ವಾಶ್ ನೋಡಿ. ಇಷ್ಟು ಎಣ್ಣೆ ಬಂದಿದೆ ನೋಡಿ.